Sati. Oh, hi. Hello family members, and welcome back to my channel. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಲೇಜ್ ಕಡೆಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಇತ್ತು. ಸೊ ಇಂಡಸ್ಟ್ರಿಯಲ್ ವಿಸಿಟ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲರನ್ನೂ ಓಡಿಸ್ಕೊಂಡು ನಿಲ್ಲಿಸ್ಕೊಂಡಿದ್ರು. ಸುಮಾರು ಟೈಮ್ ಆದಮೇಲೆ ಕರ್ಕೊಂಡು ಹೋಗ್ತಿರೋದು. ಆಲ್ರೆಡಿ ಸಿವಿಲ್ ಡಿಪಾರ್ಟ್ಮೆಂಟ್ಗೆ 2 ಸತಿ ಕರ್ಕೊಂಡು ಹೋಗಿದ್ರು, ಬಟ್ ನಮಗೆ ಅಂತ ಇದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ, ಫ್ರೆಂಡ್ಸ್ ಜೊತೆ ಬಸ್ಸಲ್ಲಿ ಹೋಗೋದು ಅಂತಂದರೆ ಹೊರಗಡೆ ಒಂಥರ ಜೋಶ್ ಇರುತ್ತೆ. ಸೊ ಅದೇ ಜೋಶ್ ನಮಗೂ ಇತ್ತು. ಅದೇ ಜೋಶಲ್ಲಿ ಎಲ್ಲರೂ ಕಾಲೇಜ್ ಮುಂದಗಡೆ ಫೋಟೋ ತೆಗೆಸ್ಕೊಂಡು, ಸೊ ಬಾಯ್ಸ್ ಹೊರಗಡೆ ಬಂದಿರಲಿಲ್ಲ, ನಾವು ಒಳಗಡೆನೇ ಕೂತಿದ್ವಿ. ಫೋಟೋ ತೆಗೆಸ್ಕೊಂಡು ನೆಕ್ಸ್ಟು ಬಸ್ ಹತ್ತಿ ಹೊರಟೇ ಬಿಟ್ವಿ. ನಾನು ಹೊರಗಡೆ ಶೂಟ್ ಮಾಡಬೇಕು ಅಂತಲೇ ವಿಂಡೋ ಸೈಡ್ ಕೂತಿದ್ದೆ. ಸೊ ನೇಚರ್ ಅಂತೂ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಅದು ಮಳೆ ಟೈಮು. ನೇಚರ್ ಅಂತೂ ಮಾತ್ರ ತುಂಬ ಚೆನ್ನಾಗಿತ್ತು. ಹಂಗೆ ಜರ್ನಿ ಮಾಡ್ತಾ ಕಾಲೇಜ್ ಬಂದೇ ಬಿಡ್ತು. ನಾವು ಬಂದಿರೋ ಕಾಲೇಜ್ ಬಂದು GTTC ಅಂತ ಟೂಲ್ಸ್ ಟ್ರೈನಿಂಗ್ ಕೊಡ್ತಾರೆ. ಸರಿ, ಕಾಲೇಜಿಗೆ ಬಂದು ತಲುಪಾಯಿತು. ನಾವು ಲೈನ್ ಮಾಡಿಕೊಂಡು ಕಾಲೇಜ್ ಮುಂದೆ ಹೋದ್ವಿ. ಅವ್ರು ಕಾಲೇಜ್ ಮುಂದೆ ಹೋಗಾದ್ಮೇಲೆ ಅವರು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟರು. ಯಾವುದೇ ಟೂಲ್ಸ್ ಆಗಲಿ ಏನೇ ಆಗಲಿ ಏನು ಮುಟ್ಟಬಾರ್ದು, ಏನು ಮಾಡಬಾರ್ದು, ಏನು ಡ್ಯಾಮೇಜ್ ಮಾಡಬಾರ್ದು. ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ನಿಮ್ಮದೇ ಜವಾಬ್ದಾರಿ ಅಂತ ಒಂದು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಲೇತ್ ಮಿಷನ್ಸು ನಿಮಗೆ ಯೂಶ್ವಲಿ ಬೈಕು ಗಾಡಿ ತುಂಬ ಜಾಸ್ತಿ 1 ಲಕ್ಷ 1.5 ಲಕ್ಷ ಜಾಸ್ತಿ ರನ್ನಿಂಗ್ ಮಾಡಿದಾಗ ಗಾಡಿ ಬೋರ್ ಬರುತ್ತೆ. ಸೊ ಈ ಥರದ್ದನ್ನೆಲ್ಲ ನಾವು ಮಿಲ್ಲಿಂಗ್ ಮಿಷನ್ಸಲ್ಲಿ ಆಪರೇಷನ್ ಮಾಡ್ತೀವಿ. ಸ್ಕ್ವೇರ್ ಜಾಬ್, ಓಕೆ. ಬೇಸ್ ಸೆಕ್ಷನ್ ಆಯಿತು, ಮೀಡಿಯಮ್ ಆಯಿತು, ಎಲೆಕ್ಟ್ರೋ ಕಂಪ್ಯೂಟರ್ ನ್ಯೂಮರಿಕಲ್ ಮನುಷ್ಯ ಮಾಡಬೇಕಾದ್ರೆ ಸಮ ಚೇಂಜಸ್ ಆಗುತ್ತೆ. ಮಾತಾಡ್ಬಾರ್ದು ಅಥವಾ ಜಾಸ್ತಿ ಡೆಪ್ತ್ ಕೊಟ್ಬಿಡೋದು. ಸೊ ಇದರಲ್ಲಿ ಒಂದಿಲ್ಲ, ಜಸ್ಟ್ ಪ್ರೋಗ್ರಾಮ್ ಬರ್ದಿದ್ದೀನಿ, ಇಲ್ಲಿ ಬಟನ್ ಅಷ್ಟೇ ಆನ್ ಮಾಡ್ತಾ ಇದ್ದೀನಿ. ಸೊ ನೀವು ಕಾಂಪೊನೆಂಟ್ಸ್ನ ಎಷ್ಟಾದ್ರೂ ತೆಗಿಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಟಚ್, ನಾನೇನಾದರೂ ಬಿಸಿ ಟಚ್ ಮಾಡಿಲ್ಲ. ಇಲ್ಲಿ ಪ್ರೋಗ್ರಾಮ್ ಬರ್ತಿದ್ದೀನಿ, ಪ್ರೋಗ್ರಾಮ್ ಬರೆದು ಇಲ್ಲಿ ಜಾಬ್ನ ಸೆಟ್ ಮಾಡಿದ್ದೀನಿ, ಇಲ್ಲಿ ಟೋಲ್ನ ಸೆಟ್ ಮಾಡಿದ್ದೀನಿ. ಜಸ್ಟ್ ನಾನೇನಿದ್ರು ಆನ್ ಆ್ಯಂಡ್ ಆಫ್ ಬಟನ್ ಬಂದ್ ಮಾಡಿ. ಓಕೆ, ನಾನು ಏನು ಪ್ರೋಗ್ರಾಮ್ ಬರ್ತಿದ್ದೀನೋ ಅದನ್ನು ಜಸ್ಟ್ ಅಲ್ಲಿ ಬಂದು ಅಷ್ಟೇ ಆಪ್ರೇಟ್ ಮಾಡೋಗುತ್ತೆ. ಅದ್ರ ಮೇಲೆ ಒಂದು ಪಾಯಿಂಟೂ ಎಕ್ಸ್ಟ್ರಾ ಮಾಡಲ್ಲ. ನೀನು ಆಕ್ಸಿಸ್ ಏನು ಬರ್ದಿರ್ತೀಯ, ಪ್ರೋಗ್ರಾಮ್ ಹೆಂಗೆ ಬರ್ದಿರ್ತೀಯ. ಸೊ ಇದರಲ್ಲಿ ನೀವು ಏನು ಬೇಕಾದರೂ ಪ್ರೋಗ್ರಾಮ್ ಬರಿಬೋದು. ಥ್ರೆಡ್ಡಿಂಗ್ ಬರಿಬೋದು, ನರ್ಲಿಂಗ್ ಬರ್ಬೋದು, ಟೇಪರ್ ಟರ್ನಿಂಗ್ ಬರ್ಬೋದು, ಗ್ರೋಯಿಂಗ್ ಬರಿಬೋದು, ಅಂಡರ್ ಕಟಿಂಗ್ ಬರಿಬೋದು. ಏನು ಆಪ್ರೇಷನ್ಸ್ ಬರೆದ್ರೂ ನೀನು ಜಾಬ್ ಸೆಟ್ ಮಾಡೋದು, ಟೋಲ್ ಸೆಟ್ ಮಾಡೋದು ಕಂಟ್ರೋಲಲ್ಲಿ ಇದೆ. ಓಕೆ, ಈ ಕಂಟ್ರೋಲ್ ಪ್ರೋಗ್ರಾಮ್ನ ನೀವು ಇಟ್ಕೊಂಡು ಯಾವ ಥರ ಆಪ್ರೇಷನ್ಸ್ ಇಟ್ಕೊಂಡು ನೀವು ವರ್ಕ್ ಮಾಡ್ತೀವಿ. ಓಕೆನಾ? ಜಾಸ್ತಿ
ಇದು ಆ್ಯಕ್ಸಿಸ್. ನಾನು ಅಲ್ಲೇನು ಮಾಡ್ತಿದ್ದೆ, ಪ್ರತಿಯೊಂದಕ್ಕೂ ಇವರಿಬ್ಬರನ್ನ ನೋಡ್ಕೊಂಡ್ಬಿಡಿ, ಆ್ಯಕ್ಷನ್ ಮಾಡ್ತಿರೋರನ್ನ, ದೇ ಆರ್ ದಿ ಮೋಸ್ಟ್ ವಾಂಟೆಡ್. ಇನ್ನು ನೆಕ್ಸ್ಟು IoT ಬಗ್ಗೆನೂ ಸಹ ಎಕ್ಸ್ಪ್ಲೇನ್ ಮಾಡಿದ್ರು. ಅವರೊಂದು ಸ್ಮಾರ್ಟ್ ಫೋನ್ ಅಂತ ಅಪ್ಲಿಕೇಶನ್ಸ ಲಾಂಚ್ ಮಾಡಿದ್ರಂತೆ. ಸೊ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ರು. ಸೆನ್ಸರ್, ಸೆಕೆಂಡು ಕನೆಕ್ಟಿವಿಟಿ, 3 ಡಾಟಾ ಪ್ರೊಸೆಸಿಂಗ್ ಅಂತ ಹೇಳಿ, 4ನೇದು ಯೂಸರ್ ಇಂಟರ್ಫೇಸ್ ಅಂತ ಹೇಳಿ. ನಿಮ್ಮ ಮೊಬೈಲ್ನಲ್ಲಿ ವೈಫೈನ ಕನೆಕ್ಟ್ ಮಾಡ್ತಾರೆ. ಇದೇನಂತ ಹೇಳಿದ್ರೆ, ನಿಮ್ಮ ಮನೆ ಎಲ್ಲೋ ಬೆಳ್ಳೂರು ಬಸ್ಸಲ್ಲಿದೆ, ಇಲ್ಲಿಂದ ನಿಮ್ಮ ಮನೆ ಕಂಟ್ರೋಲ್ ಮಾಡಬೇಕು. ಲೈಟ್ಸು ಫ್ಯಾನ್ಸು ಆನ್ ಮಾಡಿ ಬಂದಿರ್ತೀರ, ಆಫ್ ಮಾಡಿರಲ್ಲ, ಅದರ ಇಂಡಿಕೇಶನ್ ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ. ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ಮನೆಯಿಂದ ಲೈಕ್ ನೀವು ಎಲ್ಲಿರ್ತೀರ ಆ ಪ್ಲೇಸಿಂದನೇ ಏನು ಮಾಡ್ತೀರೋ ಟರ್ನ್ ಆನ್ ಅಂತ ಆಫ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ನಾವು ಈ ಅಪ್ಲಿಕೇಶನ್ ಲೈಕ್ ಇದನ್ನ ಸೆಟಪ್ ಮಾಡಿದ್ದು ನಿಮ್ಮ ಸ್ಟಡಿ ಪರ್ಪಸ್ಗೆ. ಇಲ್ಲಿ ನಾವು ಥ್ರೂ ವೈಫೈ ಮಾತ್ರ ಕಂಟ್ರೋಲ್ ಮಾಡ್ತೇವೆ. ಈಗ ನೀವು ಇಲ್ಲಿ ಅಡ್ರೆಸ್ ಬರುತ್ತೆ, ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಕನೆಕ್ಟ್ ಆಗಿದೆ ನಂದು, ವೈಫೈ ಆನ್ ಮಾಡಿದ್ರೆ TP ಲಿಂಕ್ ಅಂತ ಬಂದು ಪ್ರೆಸ್ ಮಾಡಿದ್ರೆ ಕನೆಕ್ಟೆಡ್ ಅಂತ ಬರುತ್ತೆ. ಇದಾದ ಮೇಲೆ ಮೈ ಹೋಮ್ ಆಪ್ ಅಂತ ಅಪ್ಲಿಕೇಶನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ಮಾಡ್ತೀರಾ, ಈ ರೀತಿ ಸ್ಕ್ರೀನ್ ಬರುತ್ತೆ, ಆ್ಯಡ್ ಅಂತ ಕೊಡಿ. ಆ್ಯಡ್ ಕಳಿಸುವಂಥ ಇನ್ಸ್ಟ್ರಕ್ಷನ್ನು ನಮ್ಮ ಪ್ರೊಸೆಸರ್ಗೆ ತಲುಪಬೇಕಲ್ವಾ, ತಲುಪಬೇಕಂದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಕನೆಕ್ಟ್ ಮಾಡಬೇಕು. ಅದಕ್ಕೆ ಆ್ಯಡ್ ಅಂತ ಕೊಟ್ಟು ಇದು ಕನೆಕ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಮೊಬೈಲಿಂದ ಏನು ಕನೆಕ್ಟ್ ಆಗುತ್ತೆ, ವೈಫೈ ಅದನ್ನೇ ಕನೆಕ್ಟಿವಿಟಿ ಅಂತ ಕರೆಯುತ್ತೆ. ಕನೆಕ್ಟಿವಿಟಿ ಆದಮೇಲೆ ಏನಂತ ಕೊಟ್ಟಿದ್ದೆ, ಡಾಟಾ ಪ್ರೊಸೆಸಿಂಗ್. ನಾನು ಏನು ಸಿಗ್ನಲ್ ಕೊಡ್ತೀನಿ, ಈಗ ಏನೋ ಲೈಟ್ನ ಆನ್ ಮಾಡೋದು ಸಿಗ್ನಲ್ ಕೊಡ್ತೀನಿ, ಅದು ಥ್ರೂ ವೈಫೈಗೆ ಹೋಗುತ್ತೆ ಪ್ರೊಸೆಸರ್. ಈ ಪ್ರೊಸೆಸರ್ ಏನು ಮಾಡ್ತಿದೆ, ಪ್ರೋಸೆಸ್ ಮಾಡುತ್ತೆ. ಯಾವ ಲೈಟನ್ನು ಆನ್ ಮಾಡಬೇಕು, ಯಾವ ಅಡ್ರೆಸ್ನ ಹುಡುಕುತ್ತೆ. ಆ ಅಡ್ರೆಸ್ನ ಹುಡುಕಿ ನಿಮಗೆ ಸಿಗ್ನಲ್ನ ರಿಲೇ, ಸೆನ್ಸರ್ಸ್ ಅವ್ರ ಆ್ಯಕ್ಚುಯೇಟರ್ಸ್ ಅಂತ ಎಲ್ಲ ಆ್ಯಕ್ಚುಯೇಟರ್ಸಲ್ಲಿ ರಿಲೇ ಬರುತ್ತೆ. ರಿಲೇಗೆ ಸಿಗ್ನಲ್ ಕಳಿಸುತ್ತೆ. ಏನಂತ, ಮೊದಲನೇ ಲೈಟನ್ನ ಆನ್ ಮಾಡು, ಆಗ ರಿಲೇ ಆ್ಯಕ್ಚುಯೇಟ್ ಆಗಿ ನಿಮಗೆ ಮೊದಲನೇ ಲೈಟನ್ನ ಆನ್ ಮಾಡಿ. ಇಲ್ಲ ಇನ್ನೂ ಕರೆಕ್ಟ್ ಆಗಿಲ್ಲ, ತೋರಿಸ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದಾದ ಮೇಲೆ ಹಾಗಾದರೆ ಇಷ್ಟು ಸೆಟಪ್ಪು ಮೋಟ್ರಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಇಂಡಿಕೇಶನ್. ಏನೋ ಕಲರ್ ಚೇಂಜ್ ಆಗೋದು ಅಥವಾ ಏನಾದರೂ ಬಜರ್ ಸೌಂಡ್ ಮಾಡೋದು, ಈ ಥರ ನೀವು ಯಾವುದಾದ್ರೂ ಒಂದು ಇಂಡಿಕೇಶನ್ನ ಕೊಟ್ಕೊಂಡಿರ್ತೀರ. ಅದೇ ಸ್ಟಾಪ್ ಮಾಡಿದಾಗ ಸ್ಟಾಪ್ ಆಗಿದೆ ಅಂತ ಇಂಡಿಕೇಶನ್ಗೆ ಒಂದು ಅಂದರೆ ನೀವು ಗೊತ್ತಿದೆಯಾ 2 ಕಿಲೋಮೀಟರ್ ಅವೇನಲ್ಲಿರೋ ಮೋಟ್ರನ್ನ ಏನು ಮಾಡ್ತಾ ಇದೆಯಾ, ಕಂಟ್ರೋಲ್ ಮಾಡ್ತಾ ಇದೆಯಾ ಅಂತ ಕಡೆ ಈ ಥರ ಪ್ರೋಗ್ರಾಮ್ಗಳನ್ನು ನಾವು ಉಪಯೋಗಿಸ್ತೀವಿ ಮತ್ತು ಬರೀತೀವಿ. 07864154155 ಕನೆಕ್ಟೆಡ್ ಆಯಿತಾ, ಕನೆಕ್ಟೆಡ್ ಈಗ ಸೊ ನಾರ್ಮಲಾಗಿ ಎಲ್ಲ ಇಂಡಸ್ಟ್ರಿಯಲ್ ವಿಸಿಟ್ ಎಲ್ಲ ಮುಗೀತು. ನೆಕ್ಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲರೂ. ಎಲ್ಲ ನೋಡಿ ನೆಕ್ಸ್ಟ್ ಕಾಲೇಜ್ಗೆ ಹೊರಟ್ವಿ.